ರವೆನ ಬಳಸಿ ಒಂದೊಳ್ಳೆ ಹೆಲ್ತಿ ಆದಂತಹ ಒಂದು ಸ್ವೀಟ್ ರೆಸಿಪಿಯನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ರವೆನ ಬಳಸಿ ಒಂದೊಳ್ಳೆ ಹೆಲ್ತಿ ಆದಂತಹ ಸ್ನ್ಯಾಕ್ಸ್ ರೆಸಿಪಿ ಅಥವಾ ಒಂದೊಳ್ಳೆ ಸ್ವೀಟ್ ರೆಸಿಪಿಯನ್ನ ಯಾವ ರೀತಿ ಮಾಡೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ತುಂಬಾನೇ ಸಿಂಪಲ್ ಆಗಿ ಈ ಸ್ವೀಟ್ ರೆಸಿಪಿಯನ್ನ ಮಾಡ್ಕೊಳ್ಬೋದು. ಮಕ್ಕಳು ಅಥವಾ ಈವ್ನಿಂಗ್ ಹೊತ್ತಲ್ಲಿ ಸ್ನ್ಯಾಕ್ಸ್ ಮಾಡಬೇಕು ಅಂದಾಗ ಈ ರೆಸಿಪಿನ ಟ್ರೈ ಮಾಡ್ಬೋದು. ಬನ್ನಿ ಈ ಸಿಂಪಲ್ ಆಗಿರುವಂತಹ ಹೆಲ್ತಿ ಆಗಿರುವಂತಹ ಈ ಸ್ನ್ಯಾಕ್ಸ್ ರೆಸಿಪಿಯನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಈ ಸ್ವೀಟ್ ರೆಸಿಪಿಯನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಯಾವುದಾದ್ರೂ ಒಂದು ಕಪ್ಪಲ್ಲಿ ಮೆಜರ್ಮೆಂಟ್ ಕಪ್ಪಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲನ ತೆಗೆದುಕೊಂಡು ಒಂದು ಬಟ್ಲಿಗೆ ಸೇರಿಸಿ ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸಿ ಇದನ್ನ ಕರಗಿಸ್ಬೇಕು. ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಅನ್ನ ಹಚ್ಚಿ ಇದನ್ನ ಕರಗಿಸ್ಬೇಕಾಗುತ್ತೆ ಅಷ್ಟೇನೆ. ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೆಲ್ಲ ಕರಗಿದ್ದೇನೆ ಗ್ಯಾಸ್ ಅನ್ನ ಆಫ್ ಮಾಡಿ ಈ ಬೆಲ್ಲದ ನೀರನ್ನ ಶೋಧಿಸಿ ಒಂದು ಬಟ್ಲಿಗೆ ತೆಗೆದುಕೊಳ್ಬೇಕಾಗುತ್ತೆ. ನೋಡಿ ಬೆಲ್ಲ ಕರಗಿದೆ. ಗ್ಯಾಸ್ ಅನ್ನ ಆಫ್ ಮಾಡಿ ಇದನ್ನ ಸೈಡ್ಗೆ ತೆಗೆದಿಡ್ತೇನೆ. ಅನಂತರ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಯಾವ ಕಪ್ಪಲ್ಲಿ ನಾವು ಬೆಲ್ಲ ತೆಗೆದುಕೊಂಡಿದ್ವೋ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಚಿರೋಟಿ ರವೆನ ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ ಚಿರೋಟಿ ರವೆನ ಬಳಸ್ತಾ ಇದ್ದೇನೆ. ಮಾಮೂಲಿ ಸೂಜಿ ರವೆ ಬೇಕಾದ್ರೂ ಬಳಸ್ಬೋದು. ನಾನಿಲ್ಲಿ ಚಿರೋಟಿ ರವೆನ ಬಳಸಿರೋದ್ರಿಂದ ಪಲ್ಸ್ ಮೋಡಲ್ಲಿ ಆನ್ ಅಂಡ್ ಆಫ್ ಮಾಡ್ತಾ ಈ ರೀತಿ ನುಣ್ಣಗೆ ನಾವು ಈ ರವೆನ ರುಬ್ಕೊಳ್ಬೇಕಾಗುತ್ತೆ. ಸೂಜಿ ರವಾನ ತೆಗೆದುಕೊಂಡು ನುಣ್ಣಗೆ ರುಬ್ಬಿ ನಾವು ಒಂದು ಬಟ್ಲಿಗೆ ಸೇರಿಸಬೇಕಾಗುತ್ತೆ. ನೋಡಿ ನಾನಿಲ್ಲಿ ರುಬ್ಬಿರುವಂತಹ ರವೆನ ಒಂದು ಬಟ್ಲಿಗೆ ಸೇರಿಸಿ ಯಾವ ಕಪ್ಪಲ್ಲಿ ರವೆನ ತೆಗೆದುಕೊಂಡಿದ್ನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೇನೆ ಇದಕ್ಕೆ ಚಿಟಿಕೆ ಆಗುವಷ್ಟು ಪುಡಿ ಉಪ್ಪನ್ನ ಸೇರಿಸ್ತೇನೆ. ನಂತರ 1/4 ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಉಪ್ಪು, ಏಲಕ್ಕಿ ಪುಡಿ, ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಬೆಲ್ಲವನ್ನ ಕರಗಿಸಿ ನಾವು ಶೋಧಿಸ್ಕೊಂಡಿದ್ವಲ್ಲ ಆ ನೀರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಈ ಬೆಲ್ಲದ ನೀರನ್ನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ ಇದೆಲ್ಲವನ್ನ ಒಮ್ಮೆಲೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಅದೇ ಕಪ್ಪಲ್ಲಿ ಒಂದು 3/4 ಕಪ್ ಆಗುವಷ್ಟು ಹಾಲನ್ನ ನಾನಿಲ್ಲಿ ತೆಗೆದುಕೊಂಡಿದ್ದೇನೆ. ಕಾಯಿಸಿ ತಣ್ಣಗಾಗಿರುವಂತಹ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಈ ಹಿಟ್ಟನ್ನ ಇಡ್ಲಿ ಹಿಟ್ಟಿನ ಅದಕ್ಕೆ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ 3/4 ಕಪ್ ಆಗುವಷ್ಟು ಹಾಲನ್ನ ಸೇರಿಸಿದ್ದೇನೆ. ಈ ಹಿಟ್ಟು ಇನ್ನು ಗಟ್ಟಿ ಇತ್ತು ಅಂದಲ್ಲಿ ಹಾಲನ್ನಾದ್ರೂ ಸೇರಿಸ್ಬೋದು ಅಥವಾ ನೀರನ್ನಾದ್ರೂ ಸೇರಿಸ್ಬೋದು. ನಂತರ ನಾನಿಲ್ಲಿ ಅದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ನೀರನ್ನು ಸಹ ಸೈಡ್ಗೆ ತೆಗೆದಿಟ್ಟಿದ್ದೇನೆ. ನಂತರ ಹಿಟ್ಟನ್ನ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡ್ಬೋದು. ಹಿಟ್ಟು ಗಟ್ಟಿಯಾಗಿರೋದ್ರಿಂದ ಮತ್ತೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟಿನ ಅದಕ್ಕೆ ಈ ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಹಿಟ್ಟು ಗಟ್ಟಿಯಾದಲ್ಲಿ ನೀರು ಅಥವಾ ಹಾಲು ಯಾವ್ದು ಬೇಕಾದ್ರೂ ಬಳಸಿ ನಾವು ಹಿಟ್ಟನ್ನ ನೋಡಿ ಈ ಹದಕ್ಕೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ಹದಕ್ಕೆ ನಾವು ಹಿಟ್ಟನ್ನ ರೆಡಿ ಮಾಡಬೇಕು. ಹಿಟ್ಟು ರೆಡಿ ಆಗಿದೆ. ಈಗ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಮಾತ್ರ ಅಡಿಗೆ ಸೋಡಾನ ಸೇರಿಸ್ಕೊಳ್ತಾ ಇದ್ದೇನೆ. ಅಡಿಗೆ ಸೋಡಾನ ಸೇರಿಸಿ ಮೇಲೆ ಸ್ವಲ್ಪ ಇದಕ್ಕೆ ನೋಡಿ 1 ಟೀ ಸ್ಪೂನ್ ಆಗುವಷ್ಟು ಮಾತ್ರ ನೀರನ್ನ ಸೇರಿಸಿ ಮತ್ತೆ ಇದನ್ನ ಒಂದೇ ಸೈಡಲ್ಲೇ ಒಂದೇ ಆಂಗಲ್ ಅಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡಿದ್ದೇನೆ ಹಿಟ್ಟನ್ನ ನೆನೆಸಿಡ್ದೇನೆ ಹಿಂದೆನೆ ನಾವು ಸ್ವೀಟ್ ರೆಸಿಪಿನ ಮಾಡ್ಕೊಳ್ಬೋದು. ನಾನಿಲ್ಲಿ ಗ್ಯಾಸ್ ಮೇಲೆ ಈ ರೀತಿ ಪಡ್ಡು ಮಾಡುವಂತಹ ತವಾನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ. ಪಡ್ಡು ತವ ಬಿಸಿಯಾಗಿದ್ದೇನೆ ನಾನಿಲ್ಲಿ ತುಪ್ಪನ ಸೇರಿಸ್ತಾ ಇದ್ದೇನೆ. ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದ್ರೂ ಬಳಸ್ಬೋದು. ನಾನಿಲ್ಲಿ ಸ್ವೀಟ್ ಮಾಡ್ತಾ ಇರೋದ್ರಿಂದ ತುಪ್ಪದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ತುಪ್ಪನ ಬಳಸ್ತಾ ಇದ್ದೇನೆ. ತುಪ್ಪನ ಸೇರಿಸಿ ತುಪ್ಪ ಲೈಟ್ ಆಗಿ ಬಿಸಿಯಾಗಿದ್ದೇನೆ. ನೋಡಿ ಹಿಟ್ಟನ್ನ ಈ ರೀತಿ 3/4 ಭಾಗದಷ್ಟು ಮಾತ್ರ ನಾವು ತುಂಬಿಸ್ಬೇಕಾಗುತ್ತೆ. ಹಾಗೂ ಮೊದಲಿಗೆ ನಾವು ಈ ರೀತಿ ಸರ್ಕಲ್ ಶೇಪ್ ಅಲ್ಲಿ ಎಲ್ಲವನ್ನು ಪಡ್ಡು ತುಂಬಿಸಿದ ನಂತರ ಮಧ್ಯದಲ್ಲಿ ಹಾಕಬೇಕಾಗುತ್ತೆ. ಇಲ್ಲಾಂದಲ್ಲಿ ಮೊದಲಿಗೆ ಮಧ್ಯದಲ್ಲಿ ಹಾಕಿದೀವಿ ಅಂದಲ್ಲಿ ಬೇಗನೆ ಅವು ಬೆಂದೋಗಿ ಸೀದೋಗ್ತವೆ. ಹಾಗಾಗಿ ಮೊದಲಿಗೆ ಈ ರೀತಿ ಸರ್ಕಲ್ ಶೇಪ್ ಅಲ್ಲಿ ಎಲ್ಲವನ್ನು ತುಂಬಿಸಿದ ನಂತರ ಈ ರೀತಿ ಮಧ್ಯದಲ್ಲಿ ತುಂಬಿಸ್ಬೇಕಾಗುತ್ತೆ. ಈ ರೀತಿಯಾಗಿ ತುಂಬಿಸಿದ್ದೇನೆ. ಲಿಡ್ ಅನ್ನ ಕ್ಲೋಸ್ ಮಾಡಿ ಇದನ್ನ ಲೋ ಟು ಮೀಡಿಯಂ ಉರಿಲೇನೆ ಬೇಯಿಸಬೇಕಾಗುತ್ತೆ.
ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದು 4ರಿಂದ 5 ನಿಮಿಷ ಲೋ ಟು ಮೀಡಿಯಂ ಉರಿಲೇ ಬೇಯಿಸಿದ ನಂತರ ಇವನ್ನ ಈ ರೀತಿ ಟರ್ನ್ ಮಾಡಿ ಎರಡು ಕಡೆ ಚೆನ್ನಾಗಿ ಒಂದು 4ರಿಂದ 5 ನಿಮಿಷಗಳ ಕಾಲ ಬೇಯಿಸಬೇಕಾಗುತ್ತೆ. ನೋಡ್ಬೋದು ಎಷ್ಟು ಸಾಫ್ಟ್ ಆಗಿ ಬಂದಿದ್ದಾವೆ ಅಂತ. ಈ ರೀತಿಯಾಗಿ ಎಲ್ಲವನ್ನ ಟರ್ನ್ ಮಾಡಿ ಇನ್ನೊಂದು ಕಡೆ ಸಹ ಚೆನ್ನಾಗಿ ಇವನ್ನ ಬೇಯಿಸ್ಕೊಳ್ತೇನೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಡ್ಬೋದು ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದ್ದಾವೆ, ಬೆಂದಿದ್ದಾವೆ. ಇವನ್ನ ಒಂದು ಪ್ಲೇಟ್ಗೆ ತೆಗೆದುಕೊಳ್ತೇನೆ. ಇದೇ ರೀತಿಯಾಗಿ ಉಳಿದಿರುವಂತಹ ಹಿಟ್ಟಲ್ಲೂ ಈ ಸ್ವೀಟ್ ರೆಸಿಪಿನ ರೆಡಿ ಮಾಡ್ಕೊಳ್ತೇನೆ. ಆನಂತರ ರೆಡಿ ಮಾಡಿಟ್ಟಂತಹ ಈ ಸ್ವೀಟ್ ಪಡ್ಡುನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೇನೆ. ನೋಡ್ಬೋದು ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಸಾಫ್ಟ್ ಆಗಿ ಬಂದಿದ್ದಾವೆ ಅಂತ. ಮಕ್ಕಳು ಸ್ನ್ಯಾಕ್ಸ್ ಕೇಳಿದಾಗ ದಿಢೀರ್ ಅಂತ ಸ್ನ್ಯಾಕ್ಸ್ ಮಾಡಬೇಕು ಅಂದಾಗ ಈ ರೀತಿ ಒಮ್ಮೆ ಟ್ರೈ ಮಾಡಿ. ತುಂಬಾನೇ ರುಚಿಯಾಗಿರುತ್ತೆ. ಹಾಗನೇ ಸಿಂಪಲ್ ಆಗಿ ಈ ರೆಸಿಪಿನ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ಸಿಂಪಲ್ ಆಗಿ ರುಚಿಕರವಾಗಿರುವಂತಹ ಹಾಗೂ ಒಂದೊಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಮಾಡುವ ವಿಧಾನ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.